ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೀರ್ತನ ಗೌಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನು ಬೆಳಗ್ಗೆ ವಿಡಿಯೋ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀರಾ. ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಪೂಜೆ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ ತೋರಿಸ್ತೀನಿ, ಓಕೆನಾ? ತಾಯಿಗೆ ಮಿಂಚಿದ ದೇವರೇ ಇಲ್ಲ ಎನ್ನುವರು ಎಲ್ಲ, ತಾಯಿಯ ಹಾಲಿನ ಅಮೃತವನ್ನು ಸವಿದವರೇ ಎಲ್ಲ, ಹೊನ್ನಿನ ಬೆಲೆಯ ಬಡವರಿಗಿಂತ ಬಲ್ಲವರು ಎಲ್ಲ, ತಾಯಿಯ ಆಸರೆ ತಪರಿಗಿಂತ ಬಯಸುವರಾರಿಲ್ಲ, ಬಯಸುವರಾರಿಲ್ಲ. ಕಂದನು ನುಡಿವ ಮೊದಲನೇ ಮಾತೆ ಅಮ್ಮ ಅಮ್ಮ. ನೋವು ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೇ, ಮಾಧವನ ಮಧುಸೂದನನ. ಸೊ ಗೈಸ್, ಇವಾಗ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಪೂಜೆ ಆಯಿತು, ಜಸ್ಟ್ ಬಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತೆಲ್ರಿಗೂ ಗೊತ್ತು, ತುಂಬ ಸ್ಪೆಷಲ್ ಡೇ. ಎಲ್ರಿಗೂ ಗುರುಗಳ ಆಶೀರ್ವಾದ ಬೇಕೇ ಬೇಕು. ಸೊ ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಮನೇಲಿ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಿ, ಡೈಲಿ ರೆಗ್ಯುಲರಾಗಿ ಮಾಡ್ತೀವಿ, ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ಲಾಗಿ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ಬಂದೆ. ಬೆಳಗ್ಗೆನೇ ಅಭಿಷೇಕ ಆಯಿತು, ಬ್ಲಾಗಲ್ಲಿ ನೋಡಿರ್ತೀರ ಅನಿಸುತ್ತೆ. ಸೊ ಇವಾಗ ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ಪೂಜೆ ಮಾಡಿ ಇವಾಗ ಬಂದೆ ವ್ಲಾಗ್ ಮಾಡೋಣ ಅಂತ. ಸೊ ನಮ್ಮ ಲೈಫಲ್ಲಿ, ಎಲ್ಲರ ಲೈಫಲ್ಲೂ ಗುರುಗಳು ಅಂದರೆ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಅಂದರೆ, ಗುರು ಅನುಗ್ರಹ ಇಲ್ದಿರ ನಾವು ಏನೂ ಮಾಡೋಕ್ಕಾಗಲ್ಲ. ಗುರು ಅನುಗ್ರಹ ತುಂಬ ಇಂಪಾರ್ಟೆಂಟು. ರಾಯರು ಅಂತಂದರೆ ನಿಮಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಅವ್ರ ಪವಾಡ ಅಪಾರ, ಅವ್ರ ಬಗ್ಗೆ ನಾವು ಹೇಳೋದಕ್ಕೆ ಆಗಲ್ಲ, ಅಷ್ಟು ಪವಾಡ ಮಾಡ್ತಾರೆ ಅವರು. ಲೈಕ್ ಅವ್ರ ಬಗ್ಗೆ ಹೇಳೋಕ್ಕೆ ಮಾತುಗಳು ಬರಲ್ಲ. ಸೊ ಹಿಂಗೆ ಒಂದು ದಿವಸ ಏನಾಗುತ್ತೆ ಅಂದರೆ, ರಾಯರ ಹತ್ರ ಒಬ್ಬರು ಬರ್ತಾರಂತೆ. ಅವ್ರಿಗೆ ತಿನ್ನೋದಕ್ಕೂ ಅನ್ನ ಇರಲ್ಲ, ಆಯಿತಾ. ತುಂಬ ಬಡತನದಲ್ಲಿ ಇರ್ತಾರೆ. ಸೊ ಅವರು ಕಣ್ಣೀರು ಹಾಕ್ಕೊಂಡು ಇವ್ರ ಹತ್ರ ಬರ್ತಾರಂತೆ. ನಮಗೆ ತುಂಬ ಬಡತನ ಇದೆ, ತಿನ್ನೋಕ್ಕೂ ತುಂಬ ತೊಂದರೆ ಆಗಿಬಿಟ್ಟಿದೆ ಅಂತ. ಆವಾಗ ಅವ್ರೇನು ಮಾಡ್ತಾರೆ, ಅವ್ರ ಕೈಯಲ್ಲಿರೋ ಅಕ್ಷತೆ, ಅವ್ರ ಹತ್ರ ಅಕ್ಷತೆ ಇರ್ತಲ್ಲ, ಅದನ್ನು ಕೊಟ್ಬಿಟ್ಟು ಕಳಿಸ್ತಾರೆ ಅವ್ರಿಗೆ, ಒಳ್ಳೇದಾಗುತ್ತೆ ಹೋಗು ಅಂತ. ಆವಾಗ ಅವ್ರೇನು ಮಾಡ್ತಾರೆ, ಸರಿ ಆಯಿತು ಅಂದ್ಬಿಟ್ಟು ಮನೆಗೆ ಬರ್ತಾರೆ. ಮನೆಗೆ ಬಂದು ಅಕ್ಷತೆನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ, ಸರಿನಾ. ಅದು ಇಟ್ಟಿದ್ದ ಪೂಜೆ ಮಾಡಿದ ತಕ್ಷಣ ಅವರಿಗೆ ಒಂದು ಪವಾಡ ಆಗುತ್ತೆ. ಏನಂತಂದರೆ, ಅವರಿಗೆ ಮನೆಗೆ ತಿನ್ನೋದಕ್ಕೆ, ಅವರಿಗೆ ಕೆಲ್ಸಕ್ಕೆ ದಾರಿ ಆಗುತ್ತೆ. ಪ್ರತಿಯೊಂದು ಅವ್ರಿಗೆ ಏನು ಕೊರತೆ ಇತ್ತು ಎಲ್ಲ ಫುಲ್ಫಿಲ್ ಆಗುತ್ತೆ. ಅದೆಲ್ಲ ಫುಲ್ಫಿಲ್ ಆದಮೇಲೆ ಅವರು ರಾಯರ ಹತ್ರ ಬರ್ತಾರೆ. ರಾಯರ ಹತ್ರ ಬಂದುಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿ, ಈ ಥರ ನಮ್ಗೆ ಈ ಥರ ಆಯಿತು ಅಂತ ಹೇಳ್ತಾರೆ. ಆವಾಗಿಂದ ರಾಯರು ನಮಗೆಲ್ಲ ಒಂದು ಮಾತು ಏನು ಹೇಳ್ತಾರೆ ಅಂತ ಅಂದರೆ, ನನ್ನನ್ನು ನಂಬಿದವ್ರನ್ನ ನಾನು ಯಾವತ್ತೂ ಕೈ ಬಿಡೋದಿಲ್ಲ. ಅದು ಒಂದು ನಂಬಿಕೆ, ಅದನ್ನು ಅವ್ರು ನಡೆಸ್ತಾನೂ ಇದ್ದಾರೆ, ಇವಾಗೂ ನಡೆಸ್ತಾ ಇದ್ದಾರೆ. ಅದಕ್ಕೆ ನನಗೂ ಅದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನನ್ನ ಲೈಫಲ್ಲಿ ನಾನು ಗುರುಗಳು ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ರಾಯರ್ನಾಗಿರ್ಬೋದು, ಆಮೇಲೆ ಸಾಯಿಬಾಬಾ, ಆಮೇಲೆ ಅವಧೂತ್ ವೆಂಕಟಾಚಲ, ಅವರಂತೂ ಎಕ್ಸ್ಟ್ರೀಮಾಗಿದೆ ಅವ್ರ ಪವರು. ಅವ್ರನ್ನ ನಂಬಿದವ್ರಿಗೆ ಗೊತ್ತಿರುತ್ತೆ ಆ ಪವರ್ ಏನು ಅಂತ. ನಿಜವಾಗ್ಲೂ ಅವ್ರ ಅನುಗ್ರಹ ಆಶೀರ್ವಾದ ಪಡೆಯೋಕ್ಕೆ ನಾವು ಸಾವಿರಾರು ವರ್ಷ ಎಷ್ಟೋ ಪುಣ್ಯ ಮಾಡಿರಬೇಕು, ಅದು ಹೇಳೋಕ್ಕೆ ಆಗಲ್ಲ ಬಿಡಿ. ನಾವು ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವೋ, ಇಂಥ ಅವರಿರೋ ಭೂಮಿಲಿ ನಾವು ಜನಿಸಿರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಅಷ್ಟು ಪವರ್ ಇದೆ ಅವರಲ್ಲಿ. ಪವರ್ ಆಗಿರ್ಬೋದು, ಅವ್ರು ನಮಗೆ ದಾರಿ ತೋರಿಸೋದಾಗಿರ್ಬೋದು, ಲಿಟ್ರಲಿ ಆ ಪವರ್ ಬಗ್ಗೆ ನಾವು ಹೇಳೋಕ್ಕೂ ಆಗಲ್ಲ, ಅಷ್ಟು ಪವರ್ ಇದೆ ಅವರಿಗೆ.
ನಾನು ಇತ್ತೀಚೆಗೆ ನಾನು ಯೂಶ್ವಲಿ ರಾಯರ್ನ ಮತ್ತು ಸಾಯಿಬಾಬಾನ ತುಂಬ ಅಂದರೆ ತುಂಬ ನಂಬ್ತೀನಿ. ಸಾಯಿಬಾಬಾ ಅಂದರೆ ತುಂಬ ನಂಬ್ತೀನಿ ಸಾಯಿಬಾಬಾನ. ಇತ್ತೀಚೆಗೆ ನನ್ನ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟು, ಅಂದರೆ ಸಣ್ಣ ಪುಟ್ಟದೇ, ಅಂಥ ದೊಡ್ಡದೇನಲ್ಲ, ಇನ್ಸಿಡೆಂಟ್ ಆಯಿತು. ನಾನು ಅವ್ರ ಹತ್ರ ಬೇಡಿಕೆ ಇಟ್ಟೆ. ಯಾರ ಹತ್ರ? ವೆಂಕಟಾಚಲ ಅವ್ರ ಹತ್ರ. ಆ ಅವಧೂತವರು ನನ್ನ ಲೈಫಲ್ಲಿ ಲೈಕ್ ನಾನು ಆಗೋದೇ ಇಲ್ಲ, ಅದು ತುಂಬ ಕ್ರೂರವಾಗಿರೋದು ಅನ್ನೋ ಥರದ್ದು ನನ್ನ ಲೈಫಲ್ಲಿ ಆಯಿತು. ಆಯಿತಾ? ಅವಾಗಿಂದ ನಾನು ಅವ್ರನ್ನ ತುಂಬ ಅಂದರೆ ತುಂಬ ನಂಬ್ತೀನಿ. ಇವಾಗೂ ಅಷ್ಟೇ. ನನಗೆ ರಾತ್ರಿ ಮಲ್ಕೊಳ್ಳುವಾಗ ಆಗಿರ್ಬೋದು, ಯಾವಾಗ ಯಾರು ನಾನು ಅವ್ರನ್ನ ನೆನೆಸ್ಕೊಂಡೆ ಮಲ್ಕೊಳ್ಳೋದು. ಅವ್ರನ್ನ ಎದ್ದ ತಕ್ಷಣ ನಾನು ಅವ್ರ ಮುಖನೇ ನೋಡೋದು ಡೈಲಿ. ಏನೋ ಒಂಥರ ನನಗೆ ಅವ್ರು ನನ್ನ ಜೊತೆಗಿರೋ ಫೀಲು ಕೊಡ್ತಾರೆ. ಕೆಲವೊಂದು ಸತಿ ನಾವು ಮಲ್ಕೊಂಡಿರ್ತೀವಿ, ನಮ್ಮ ರೂಮಲ್ಲಿ ಒಂದು ಫೋಟೋ ಹಾಕ್ಕೊಂಡಿದ್ದೀನಿ ಅವ್ರದ್ದು. ಎಷ್ಟು ಪಾಸಿಟಿವ್ ಅನಿಸುತ್ತೆ ಅಂತ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಪಾಸಿಟಿವ್ ಅನಿಸುತ್ತೆ. ಸೊ ಹಂಗೆ ರಾಯರು ಮತ್ತು ನಿಮಗೆ ಎಲ್ಲರಿಗೂ ಗೊತ್ತು ಸಾಯಿಬಾಬಾ ಏನು ತೋರಿಸಿದ್ದಾರೆ, ಎಲ್ಲ ಧರ್ಮನೂ ಒಂದೇ ಅನ್ನೋದನ್ನ ತೋರಿಸಿದ್ದಾರೆ. ಸೊ ಇವ್ರನ್ನೆಲ್ಲ ನಾವು ಮುಂದೆ ಇಟ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ನಮ್ಮ ದಾರಿನ ನಾವು ನೋಡಬೇಕು. ಬಿಕಾಸ್ ಗುರು ಅನುಗ್ರಹ ಇಲ್ದಿರೋ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ರಿಗೂ ಗುರುಗಳ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಕಾಪಾಡಲಿ. ನೀವು ಅಂದ್ಕೊಂಡಿರೋದೆಲ್ಲ ಬೇಗ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ. ಓಕೆನಾ? ಎಲ್ರಿಗೂ ಒಳ್ಳೇದಾಗಲಿ. ಎಲ್ರಿಗೂ ಗುರುಪೌರ್ಣಮಿ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಲಿ. ಓಕೆನಾ? ಸೊ ಅದಕ್ಕೆ ನನ್ನ ಲೈಫಲ್ಲಿ ನಾನು ಗುರುಗಳನ್ನ ತುಂಬ ನಂಬ್ತೀನಿ, ದೇವಿನೂ ನಂಬ್ತೀನಿ, ಜೊತೆಗೆ ಗುರುನೂ ನಂಬ್ತೀನಿ. ಹಿಂಗೆ ಒಂದು ದಿವಸ ನಾನು ರಾಯರ ದೇವಸ್ಥಾನಕ್ಕೆ ಹೋಗಿದ್ದೆ. ರಾಯರ ದೇವಸ್ಥಾನಕ್ಕೆ ಹೋದಾಗ ನಾನು ಪ್ರದಕ್ಷಿಣೆ ಆಗ್ತಾಯಿದ್ದೆ. ಪ್ರದಕ್ಷಿಣೆ ಹಾಕಿದಾಗ ನಾನು ವಾರ ಹೋಗ್ತಾ ಇರ್ತೀನಿ ರಾಯರ ದೇವಸ್ಥಾನಕ್ಕೆ. 3ನೇ ಸುತ್ತಕ್ಕೆ ಬಂದ್ಬಿಟ್ಟು ಅಡ್ಬೀಳ್ತಾರಲ್ಲ, ನಾನು ಅಡ್ಬಿದ್ದಾಗ ನನ್ನ ಮನ್ಸಿಗೆ ಸಡನ್ನಾಗಿ ಬಂದ್ಬಿಡ್ತು ನಾನು ಸ್ಲಿಪ್ಪರ್ ಹಾಕೋಬಾರ್ದು ಅಂತ. ಸೊ ಹಂಗಾಗಿ ನಾನೇನು ಮಾಡಿದೆ, ಸ್ಲಿಪ್ಪರ್ ಹಾಕೋದು ಬಿಟ್ಬಿಟ್ಟೆ. ಆವಾಗಿಂದ ಇಲ್ಲಿವರೆಗೂ ಗುರುವಾರದ ಹೊತ್ತು ನಾನು ಸ್ಲಿಪ್ಪರ್ ಹಾಕಲ್ಲ. ಲೈಕ್ ಅವ್ರಿಗೋಸ್ಕರನೇ ನಾನು ಬಿಟ್ಟಿರೋದು. ನನ್ನ ಮನ್ಸಿಗೆ ಕೊಟ್ಟರು ನಾನು ಬಿಟ್ಟೆ ಅಷ್ಟೇ. ನನಗೆ ಇವಾಗೂ ನಾನು ಸ್ಲಿಪ್ಪರ್ ಹಾಕ್ತಿರೋ ನಡೀತಿದ್ದೀನಿ ಅನ್ನೋ ಫೀಲೇ ಆಗೋಲ್ಲ. ಅವರು ಸಾಯಿಬಾಬಾ ಎಲ್ಲರೂ ನನಗೆ ತುಂಬ ಅಂದರೆ ತುಂಬ ಅವ್ರು ನನ್ನ ಜೊತೆಗಿದ್ದೀನಿ ಅನ್ನೋ ಫೀಲು ಕೊಡ್ತಾರೆ. ನನಗೇನಾದ್ರು ಕಷ್ಟ ಅಂತ ಕೇಳ್ಕೊಂಡಾಗ ನನಗೊಂದು ಪರಿಹಾರನೂ ಕೊಡ್ತಾರೆ. ನನ್ನ ಜೊತೆಗೆ ಅವ್ರು ಸದಾ ಇದ್ದೇ ಇದ್ದಾರೆ. ಅದು ಒಂದು ನನ್ನ ನಂಬಿಕೆಯಲ್ಲಿ ನನ್ನ ಜೀವನ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ.